ಜೊತೆಯಲಿ ಜೊತೆಯಲಿ ಶಾಲಿನಿ, ಯಾಕಮ್ಮ ಹೀಗೆ ಮಾಡಿದೆ? ನಾನೇನ್ ಮಾಡಿದೆ ಮಾವ? ನನಗೆ ವಿಷಯ ಎಲ್ಲ ಗೊತ್ತಾಗಿದೆ. ಅಲ್ಲಮ್ಮ, ಎಲ್ಲ ಗೊತ್ತಿದ್ದು ಯಾಕೆ ಹೀಗೆ ಮಾಡ್ತಾ ಇದೀಯಾ? ಅಭಯ್ ವಿಷಯದಲ್ಲಿ ನೀನು ದುಡುಕ್ತಾ ಇದೀಯಾ ಕಣಮ್ಮ. ಅಲ್ಲಮ್ಮ, ಆ ರಂಜಿತ್ ಹುಡುಗಿನ ಹುಡುಕಕ್ಕೆ ಹೋಗಿ ಅಭಯ್ ಅವಳು ಸಿಗದೆ ವಾಪಸ್ ಬರ್ತಾ ಇದ್ದ. ಅವನ ಜೊತೆ ಚಾಂದನಿನ ಕಳಿಸುವಂತ ಅಗತ್ಯ ಏನಿತ್ತು ಹೇಳು? ರಂಜಿತ್ ತಂಗಿ ಚಾಂದನಿ ನಿನ್ನ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ಕರು ಸಾಕು, ಆ ವಿಷಯ ರಂಜಿತ್ಗೆ ಮುಟ್ಟತ್ತೆ. ಅವಾಗ ಏನ್ ಅನಾಹುತ ಆಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಬಿಡಿ ಮಾವ, ಅಂಥದ್ದೇನೂ ಆಗಲ್ಲ. ಅಕಸ್ಮಾತ್ ಆದ್ರೂ ನಮ್ಮ ಕೈಯಲ್ಲಿ ಏನಿದೆ, ಬಿಟ್ಬಿಡಿ ಮಾವ. ಯಾಕಮ್ಮ, ಯಾಕೆ ಜೀವನದ ಮೇಲೆ ನಿಂಗೆ ಇಷ್ಟೊಂದು ನಿರಾಶೆ? ಎಷ್ಟು ತಾತ್ಸಾರದಿಂದ ಮಾತಾಡ್ತೀಯ ನೋಡು. ಅಲ್ಲಮ್ಮ, ಏನಾರು ಅಕಸ್ಮಾತ್ ಒಂದು ವೇಳೆ ಈ ಥರ ಆದರೆ ಅದರ ಪರಿಣಾಮನ ಎದುರಿಸೋಕೆ ನಿನ್ ಕೈಲಿ ಆಗತ್ತಾ? ಆಗುತ್ತೋ ಬಿಡುತ್ತೋ ಅನ್ನೋದಲ್ಲ ಮಾವ, ಆಗೋದನ್ನು ಅನುಭವಿಸೋದು ಅಷ್ಟೇ ಇರೋದು ನಮ್ಮ ಕೈಯಲ್ಲಿ. ಶಾಲಿನಿ, ಸಿಕ್ಕಿರೋ ಬಂಗಾರದಂಥ ಜೀವನನ ಪ್ರೀತಿಸ್ಬೇಕು ಕಣಮ್ಮ. ಅಂತ ಒಳ್ಳೆ ಗಂಡನ ಬಿಟ್ಕೊಡೋಕೆ ಯಾಕಮ್ಮ ಸಿದ್ಧವಾಗ್ತಿದ್ಯಾ? ಜೀವನದಲ್ಲಿ ಇಷ್ಟೊಂದು ವಿರಕ್ತಿ ಒಳ್ಳೇದಲ್ಲ ಮಾವ. ನಮ್ಮ ಬದುಕು ನಮ್ಮ ಕೈಯಲ್ಲಿ ಇಲ್ದೇ ಇರೋ ಸತ್ಯ ಗೊತ್ತಾದ್ಮೇಲೆ ನಾವೆಲ್ಲದಕ್ಕೂ ರೆಡಿಯಾಗಿರ್ಬೇಕು. ಈಗ ನಾನು ಅದೇ ಸ್ಥಿತಿಲಿದ್ದೀನಿ. ಹೌದಮ್ಮ, ನೀನೇನೋ ಸಿದ್ಧವಾಗಿದೀಯಾ. ಆದರೆ ಅಭಯ್, ಅವನ ಬಗ್ಗೆ ಯೋಚನೆ ಮಾಡಿದೀಯಾ? ಇದೇನಾದ್ರು ಅವನು ಗೊತ್ತಾದ್ರೆ ಅವನು ಏನಾಗುತ್ತಾನೆ ಅಂತ ಊಹೆ ಮಾಡಿಕೊಂಡ್ರು ಎದೆ ನೋವು ಬರುತ್ತೆ. ನಮ್ಮ ಇಡೀ ಸಂಸಾರ ಒಡೆದು ಛಿದ್ರವಾಗೋಗತ್ತೆ. ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ ಕಣಮ್ಮ. ಗೊತ್ತು ಮಾವ, ನನಗೂ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಂತ ಇದನ್ನೆಲ್ಲ ತಡೆಯೋ ಶಕ್ತಿನೂ ಇಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾದ್ಮೇಲೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದು. ಅಭಯ್ನ ಈ ವಿಷಯದಿಂದ ದೂರ ಇಡಕ್ಕೆ ನಾನು, ನೀವು, ಅಮ್ಮ ಎಷ್ಟೇ ಪ್ರಯತ್ನ ಪಟ್ಟರು ಏನು ಪ್ರಯೋಜನ ಆಯಿತು? ಮತ್ತೆ ದಿನ ಕಳೆದಷ್ಟು ಅವನು ರಂಜಿತ್ ಹುಡುಗಿನ ಹುಡುಕ್ಲೇಬೇಕು ಅಂತ ಹಠ ಹಿಡ್ದು ಅದ್ರ ಹಿಂದೆನೇ ಹೊರಟ. ನಾನೇನು ಮಾಡದೇ ಇರೋ ಪರಿಸ್ಥಿತಿಲಿ ಸಿಕ್ಕಾಕೊಂಡು ಅವನ್ನ ಕಳಿಸ್ಕೊಟ್ಟೆ. ನನ್ಗನ್ಸುತ್ತೆ ಆ ರಂಗಂಗೂ ಈ ವಿಷಯ ಮುಚ್ಚಿಡೋದು ಇಷ್ಟ ಇಲ್ಲ ಅಂತ. ದೇವರೇ ಬಯಸಿದಾಗ ಈ ವಿಷಯ ತಡೆಯೋದು ಉಪಯೋಗ ಇಲ್ಲ ಅಲ್ವಾ ಮಾವ? ಪುಟಿ, ನಿನ್ನ ಮನಸ್ಸಿನಲ್ಲಿ ಏನು ತೋಚಿದೆಯೋ ಅದನ್ನೇ ಸರಿ ಅಂತ ನಂಬಿಕೊಂಡು ಈ ರೀತಿ ಮಾತಾಡ್ತಾ ಇದೆಯಾ ನೀನು? ಹೋಗ್ಲಿ ಬಿಡು, ಹೊತ್ತಾಗಿದೆ, ಮಲಕ್ಕೋ. ನಾಳೆ ಬೆಳಗ್ಗೆ ಬೇಗ ಎದ್ದೇಳು, ಎಲ್ಲೋ ಹೊರಗಡೆ ಹೋಗಬೇಕು. ಎಲ್ಲಿಗೆ ಮಾವ? ನಾನು ಯಾಕೆ? ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ ಇಂದೆ ಅಲ್ವಾ. ನೆಮ್ಮದಿಯಾಗಿ ನಿದ್ದೆ ಮಾಡು. ಗುಡ್ ನೈಟ್. ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಯಾರು ಬರ್ತಿದ್ದಾರೆ? ಮನೇಲಿ ಅಮ್ಮ ಒಬ್ಬರೇ ಇದ್ದಾರೆ ಮಾವ. ಹೇಳ್ತೀನಿ, ಕೂತ್ಕೊಳ್ಳಮ್ಮ. ನಿಮ್ಮ ಅಮ್ಮನ್ನ ಯಾರೂ ಹೊತ್ಕೊಂಡು ಹೊರಟೋಗಲ್ಲ. ಮಾವ, ಅಮ್ಮ ಈ ಕಡೆನೇ ಬರ್ತಿದ್ದಾರೆ. ಅವ್ರಿಗೆ ಕಾಯ್ತಾ ಇದ್ದಿದ್ದು ಕಣಮ್ಮ. ನಮಸ್ಕಾರ ಸರ್. ಹೇಗಿದೆಯಮ್ಮ ಶಾಲಿನಿ? ನಾನು ಚೆನ್ನಾಗಿದ್ದೀನಮ್ಮ. ನೀವು? ಅಪ್ಪ, ಪ್ರತಿಮಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದಾರೆ ಕಣಮ್ಮ. ಸರ್, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ, ಏನು ವಿಷಯ? ಹೇಳ್ತೀನಮ್ಮ. ನಿಮ್ಮ ಮಗಳು ದೊಡ್ಡ ತಪ್ಪು ಮಾಡಕ್ಕೆ ಹೊರಟಿದ್ದಾಳೆ.
ದುಡುಕಿ ಮಾಡಬಾರ್ದನ್ನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ ಶಾಲಿ, ಏನ್ ಮಾಡ್ಕೊಂಡಿದ್ಯೆ? ಬೇಡ ಬೇಡ ಅಂದ್ರು ಆ ರಂಜಿತ್ ಹುಡುಗಿನ ಹುಡುಕೋದಕ್ಕೆ ಅಭಯನ ಚಿಕ್ಕಮಗಳೂರು ಕಳಿಸಿದಾಳೆ. ಅದು ಆ ಚಾಂದಿನಿನ ಜೊತೆ ಮಾಡಿ. ಯಾಕೆ ಹೀಗ್ ಮಾಡ್ಕೊಂಡೆ? ಇನ್ನೇನಮ್ಮ ಮಾಡಲಿ, ಅವ್ನು ಪ್ರತಿ ಸಲ ಹೊರಟು ನಿಂತಾಗ ಏನೋ ಒಂದು ನೆಪ ಮಾಡಿ ಅವನ್ನ ತಡಿತೀನಿ. ಇನ್ನು ಎಷ್ಟು ಅಂತ ನೆಪ ಮಾಡ್ಕೊಂಡು ಅವನ್ನ ತಡೀಲಮ್ಮ. ಒಂದಲ್ಲ ಒಂದಿನ ಅವನಿಗೆ ಗೊತ್ತಾಗಬೇಕಲ್ವಾ, ಎಷ್ಟು ಅಂತ ನಾಟಕ ಮಾಡಲಿ ಅಮ್ಮ. ಅದಕ್ಕೆ ಈಗಲಾದರೂ ಅವ್ನು ಹೊರಟ್ಲಿ ಅಂತ ನಿಂತ್ಬಿಟ್ಟೆ. ನೋಡಿಮ್ಮ, ಇದೇ ಇವಳು ಮಾಡ್ತಿರೋ ದೊಡ್ಡ ತಪ್ಪು. ಅದು ಹೇಗಮ್ಮ ಅನ್ಕೋತೀಯ ನೀನು ಗೊತ್ತಾಗೋಗುತ್ತೆ ಅಂತ? ಮಾವ, ನೀವೇ ನೋಡ್ತಿದ್ದೀರಲ್ಲ, ಅವ್ನು ಎಷ್ಟು ತಡೆದ್ರೂ ಮತ್ತೆ ಮತ್ತೆ ಅವನು ಅದೇ ವಿಷಯದ ಹಿಂದೆ ಬಿದ್ದಿದ್ದಾನೆ. ಅಮ್ಮ, ಅವ್ನಿಗೆ ಹೇಗೆ ಗೊತ್ತಾಗಲ್ಲ ನೀವೇ ಹೇಳಿ? ಗೊತ್ತಾಗತ್ತೆ ಕಣಮ್ಮ, ಆದರೆ ನಾನು ಬದುಕಿರೋವರೆಗೂ ಅವನಿಗೆ ಈ ವಿಷಯ ಗೊತ್ತಾಗಕ್ಕೆ ನಾನು ಬಿಡಲ್ಲ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್ಸು. ಹೌದು ಕಣೆ ಶಾಲಿನಿ, ಅವ್ರ ಮಾತು ಕೇಳೆ. ನೀನಾಗೆ ನೀನು ದುಡ್ಕಿ ಎಡವಟ್ಟು ಮಾಡ್ಕೋಬೇಡ. ವಿಷಯ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಮುಚ್ಚಿಡೋಣ. ಅಮ್ಮ, ಹಾಲು ಸುಡುತ್ತೆ ಅಂತ ಕಾಯಿಸ್ದೆ ಎತ್ತಿಟ್ರೆ ಹಾಲು ಹಾಳಾಗಲ್ವೇನಮ್ಮ? ಹಾಗೆ ವಿಷಯ ಮುಚ್ಚಿಟ್ಟದಷ್ಟು ತೊಂದರೆ ನಮಗೆ ಜಾಸ್ತಿನಮ್ಮ. ಶಾಲಿನಿ, ನನ್ನ ಮೇಲೆ ನಂಬಿಕೆ ಇಲ್ವೇನಮ್ಮ ನಿಂಗೆ? ನೋಡಮ್ಮ, ಮುಚ್ಚಿಡೋ ಪ್ರಯತ್ನ ನಮ್ಮದು. ಅದಕ್ಕೂ ಮೀರಿದ್ದು ಹೇಗೆ ಸಾಧ್ಯ ಮಾವ? ಅವ್ನು ನನ್ನ ಹುಡ್ಕೊಂಡು ಹೋದಾಗ ಒಬ್ರಲ್ಲ ಒಬ್ರು ಅವ್ನು ನನ್ನ ಬಗ್ಗೆ ಹೇಳೇ ಹೇಳ್ತಾರೆ. ಅವ್ನು ಗೊತ್ತಾಗೇ ಆಗುತ್ತೆ. ಈ ಥರ ಸುಳ್ಳು ಹೇಳ್ಕೊಂಡು ನಾಟಕ ಮಾಡಿಕೊಂಡು ನನಗಿರಕ್ಕೆ ತುಂಬ ಕಷ್ಟ ಆಗುತ್ತೆ ಮಾವ. ನೀವಾದ್ರೊಳು ಸ್ವಲ್ಪ ಬುದ್ಧಿ ಹೇಳಿ. ಶಾಲಿನಿ, ಹೆಂಡತಿಯಾಗಿ ನೀನು ಎಷ್ಟು ನಿಯತ್ತಾಗಿದೆಯಾ ಅನ್ನೋದು ಮುಖ್ಯ ಆಗಲ್ಲ. ಗಂಡನ ಎಷ್ಟು ಸುಖವಾಗಿ ಇಟ್ಕೊಂಡಿದೀಯಾ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ನಿನ್ನಾಗೆ ಪ್ರಪಂಚದಲ್ಲಿ ಎಲ್ಲರೂ ಇದ್ದುಬಿಟ್ಟಿದ್ದಿದ್ರೆ ಯಾರೂ ಸುಖವಾಗಿರೋಕ್ಕಾಗ್ತಿರ್ಲಿಲ್ಲ. ಸತ್ಯ ಹೇಳಿ ಅವನಿಗೆ ಬೇಜಾರು ಮಾಡಿ ನೀನು ನೋವು ಅನುಭವಿಸೋ ಬದಲು ಸುಳ್ಳು ಹೇಳಿ ಇಬ್ರು ಸುಖವಾಗಿರಿ. ಎರಡು ಕುಟುಂಬಗಳ ನೆಮ್ಮದಿಯ ಪ್ರಶ್ನೆ ಕಣಮ್ಮ ಇದು. ತುಡುಕ್ಬೇಡ, ಯೋಚನೆ ಮಾಡು. ಸರಿ, ಏನು ಮಾಡಬೇಕು ಮಾವ? ಹೇಳಿ ಸರ್, ನೀವೇನು ಮಾಡಬೇಕು ಅಂತಿದ್ದೀರಾ ಹೇಳಿ. ನಾವಿಬ್ರು ನೀವು ಹೇಳ್ದಂಗೆ ಕೇಳ್ತೀವಿ. ಏನಿಲ್ಲಮ್ಮ, ನನ್ನ ಎಲ್ಲ ಪ್ರಶ್ನೆಗಳಿಗೂ ನೀನು ಕರೆಕ್ಟಾಗಿ ಉತ್ತರ ಕೊಡಬೇಕು. ನಿನ್ನ ಹಳೆಯ ಕತೆ ಏನಿದೆ ಅದು ಸಂಪೂರ್ಣವಾಗಿ ನನಗೆ ಗೊತ್ತಾಗಬೇಕು. ರಂಜಿತ್ನ ಲವ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನೀವಿಬ್ಬರು ದೂರ ಆಗೋವರೆಗೂ ಏನೇನು ನಡೀತು ಎಲ್ಲ ಡೀಟೇಲ್ಸ್ ನನಗೆ ಕೊಡಬೇಕು. ಅಷ್ಟು ಸಾಕು. ಮಾವ, ಮತ್ತೆ ಹಳೆ ವಿಷಯನ? ಹೊಸ ಕತೆಗೆ ಮುನ್ನುಡಿ ಬರಿಬೇಕು ಅಂದರೆ ಹಳೆ ಕತೆಗೆ ಮಂಗಳ ಹಾಡಲೇಬೇಕು. ನಿನ್ನನ್ನು ಕಾಪಾಡ್ಕೋಬೇಕು ನಾನು ಅಂತಂದರೆ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿರಬೇಕು. ಹೇಳು, ಆ ರಂಜಿತ್ ನಿನಗೆ ಎಲ್ಲಿ ಸಿಕ್ಕದ? ಹೇಳೆ, ಇವ್ರ ಮುಂದೆ ಎಲ್ಲ ಹೇಳ್ಕೊಂಬಿಡೆ. ಇವ್ರ ಮುಂದೆ ಹೇಳಕ್ಕೆ ನಿಂಗೆ ಎಂತ ಮುಜುಗರ. ದೇವ್ರಂತ ಮಾವ ಸಿಕ್ಕಿದ್ದಾರೆ, ಹೇಳ್ಬಿಡು ಶಾಲಿನಿ. ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನಂಗೆ ನೆನಪಿಲ್ಲ, ಆದರೆ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ದು ಹೊಳೆ ಸೇರೋ ಜಾಗದಲ್ಲಿ. ಆಗಾಗ ಚಿತ್ರಾಪುರಕ್ಕೆ ನನ್ನನ್ನು ಹುಡ್ಕೊಂಡು ಬರ್ತಿದ್ರು, ಭವಾನಿ ಪರ್ವತಕ್ಕೂ ಕರ್ಕೊಂಡು ಹೋಗ್ತಿದ್ರು.
ಇಷ್ಟು ಸಾಕು ಬಿಡಮ್ಮ. ನನ್ನ ಸೊಸೆನ ಇನ್ನು ನಾನು ಕಾಪಾಡ್ಕೋತೀನಿ. ಇದರಿಂದ ಹೇಗೆ ಕಾಪಾಡ್ತೀರಾ ಮಾವ? ನಿನಗೆ ಯಾಕದಲ್ಲ, ನಾನಿದ್ದೀನಲ್ವಾ. ಇನ್ನು ಮುಂದೆ ನೀನು ನೆಮ್ಮದಿಯಾಗಿದ್ಬಿಡು ಅಷ್ಟೇ. ಧೈರ್ಯವಾಗಿರಿ, ನಿಮ್ಮ ಮಗಳು ನಮ್ಮ ಮಗಳು, ನಾನಿದ್ದೀನಲ್ವಾ. ನಾವೇನು ಹೊರಡ್ತೀವಮ್ಮ. ಬಾಮ್ಮ ಶಾಲೆ. ಅಪ್ಪ ರಂಗ, ಪ್ರತಿಯೊಂದು ಯಶಸ್ವಿ ಗಂಡಸ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಂತಾರೆ. ಆದರೆ ನನ್ನ ಗಂಡಿನ ಸೋಲ್ ಹಿಂದೆ ನಾನಿದ್ದೀನಿ. ಅಭಯ್ ಹೆಂಡತಿಯಾಗಿ ಸಿಗೋ ಹಾಗೆ ಮಾಡಿದ್ದು ನೀನೆ. ಎಷ್ಟೇ ಬೇಡ ಅಂತ ಕೇಳ್ಕೊಂಡ್ರು ಅಭಯ್ ಜೀವನಕ್ಕೆ ಸಿಗೋ ಹಾಗೆ ಮಾಡಿದೆ. ಇಲ್ಲಿವರೆಗೂ ತಂದು ನಿಲ್ಲಿಸಿ ಈಗ ನಡು ನೀರಿನಲ್ಲಿ ಮುಳುಗಿಸ್ಬೇಡಪ್ಪ. ಅವನಿಗೇನಾದರೂ ನಾನು ಹಳೆ ಚರಿತ್ರೆ ಬಗ್ಗೆ ಗೊತ್ತಾದರೆ ಅವನು ತಡ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ನಿನ್ನ ಹತ್ರ ಬೇಡ್ಕೊಳ್ತಿರೋದು. ಅವನಿಗೆ ನನ್ನ ಬಗ್ಗೆ ಯಾವುದೇ ವಿಷಯ ಗೊತ್ತಾಗಬಾರ್ದು. ಅವನು ಮಾಡ್ತಿರೋ ಕೆಲಸದಲ್ಲಿ ಅವನಿಗೆ ಗೆಲುವು ಸಿಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾನು ಅವನ ಜೊತೆ ಕೊನೆ ಕ್ಷಣವರೆಗೂ ಕಳಿಬೇಕು ಅನ್ನೋ ಆಸೆ. ಪ್ಲೀಸ್ ರಂಗ, ಇದು ಒಂದೇ ಒಂದು ನೆರವೇರಿಸು. ರಂಗ, ನನ್ನ ಮಗು ಮನಸ್ಸಿನ ಸೊಸೆನ ಉಳಿಸ್ಕೊಳ್ಳೋಕ್ಕೆ ಇವತ್ತು ಹೆತ್ತ ಮಗನಿಗೆ ಕೇಡ ಬಯಸ್ತಾ ಇದ್ದೀನಿ ಕಣೋ. ನಿನ್ನನ್ನೇ ನಂಬಿರೋ ನಿನ್ನ ಶಾಲಿನಿನ ನೀನು ಕೈ ಬಿಡಬೇಡ. ಅವಳನ್ನು ಕಾಪಾಡ್ಕೋಬೇಕಾದ್ರೆ ನನ್ನ ಮಗನ ನೀನು ಸೋಲಿಸಲೇಬೇಕು. ಅವಳಿಗೆ ಸಂಬಂಧಪಟ್ಟಿರೋ ಯಾವ ಮಾಹಿತಿನೂ ನನ್ನ ಮಗನಿಗೆ ಸಿಗದೇ ಇರೋ ಹಾಗೆ ಮಾಡಪ್ಪ. ನನ್ನ ಮಗನಿಗೆ ಗೊತ್ತಿಲ್ಲದೆ ಅವನ ಮೇಲೆ ಯುದ್ಧಕ್ಕೆ ನಿಂತಿರೋ ನನ್ನನ್ನು ಗೆಲ್ಸೋ ತಂದೆ. ರಂಗ, ನನ್ನ ಸೊಸೆ ನಿನ್ನನ್ನೇ ನಂಬಿದ್ದಾಳೆ. ಅದಕ್ಕೆ ನನ್ನ ಮಗ ಹೋಗೋ ದಾರಿ ಸುಗಮವಾಗಿರಲಿ. ಅವನು ಹಿಡ್ದಿರೋ ಕೆಲಸದಲ್ಲಿ ಗೆದ್ದು ಬರೋ ಹಾಗೆ ಮಾಡು. ಅವನ ಕೆಲಸದಲ್ಲಿ ಯಾವ ತೊಂದರೆ ಅಡೆತಡೆಗಳು ಬರದೇ ಇರೋ ಹಾಗೆ ನೋಡ್ಕೊ. ಖುಷಿಯಾಗಿ ಕೆಲಸ ಮುಗಿಸಿ ಕ್ಷೇಮವಾಗಿ ಬರೋ ಹಾಗೆ ನೋಡ್ಕೊ. ಅಲ್ಲಿಂದ ವಾಪಸ್ ಬರೋವರೆಗೂ ಅಭಯ್ ನಿನ್ನ ಮಗ. ರಂಗ, ಬಹಳ ದಿನ ಆದಮೇಲೆ ನಿನ್ನ ಕೈ ಮುಗಿಬೇಕು ಅನ್ನಿಸ್ತಿದೆ. ಅದಕ್ಕೆ ನಿಂತಿದ್ದೀನಿ. ಇತ್ತೀಚೆಗೆ ಪಾವನಿ ನನ್ನ ಬದುಕಲ್ಲಿ ಮತ್ತೆ ಮತ್ತೆ ಬರೋ ಪ್ರಯತ್ನ ಮಾಡ್ತಾಳೆ. ಅವಾಗ ನೀನೇ ಕೊಟ್ಟೆ, ನೀನೇ ಕಿತ್ಕೊಂಡೆ. ಈ ಸಲ ಆದಷ್ಟು ಬೇಗ ಅವಳು ನಂಗೆ ಸಿಗೋ ಹಾಗೆ ಮಾಡು. ನಾನು ಎಲ್ಲರ ಥರ ಸಂತೋಷವಾಗಿರಬೇಕು. ನಾನು, ನನ್ನ ಪುಟ್ಟ ಸಂಸಾರ, ನನ್ನ ರಾಜ್ಯ ಜನತೆ ಎಲ್ಲರನ್ನೂ ಖುಷಿಯಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡು. ಭಾವನಿನಾದಷ್ಟು ಬೇಗ ನನ್ನ ಕಣ್ಣು ಮುಂದೆ ಬಂದು ನಿಲ್ಲಿಸೋ ರಂಗ. ರಂಗ, ಇದೇ ಮೊದಲನೇ ಸಲ ನನ್ನಂಥ ಹೆಂಗಸನ್ನ ನೀನು ನೋಡ್ತಾ ಇರೋದು ಅನ್ಸುತ್ತೆ. ಎಲ್ಲ ಅತ್ತೆಂದಿರು ತಮ್ಮ ಅಳಿಯನಿಗೆ ಒಳ್ಳೇದಾಗ್ಲಿ, ಅವ್ರ ಗೆಲುವು ಸಿಗ್ಲಿ, ಅವ್ರು ಹೋಗೋ ಹಾದಿ ಸುಗಮವಾಗಿರ್ಲಿ, ಅವ್ರ ಆಸೆ ನೆರವೇರ್ಲಿ ಅಂತ ಬೇಡ್ಕೊಂಡ್ರೆ ನಾನು ನಿನ್ನಷ್ಟೇ ಒಳ್ಳೆ ಅಳಿಯ ನನಗೆ ಸಿಕ್ಕಿದ್ರು ಅವ್ರಿಗೆ ಕೇಳಿ ಬಯಸ್ತಾ ಇರೋ ಅತ್ತೆ ನಾನೇ ಮೊದಲೇ ಅವಳು ಅಲ್ವಾ? ನಾನೇನ್ ಮಾಡ್ಲಿ ರಂಗ, ವಿಧಿ ಇಲ್ಲ ತಂದೆ. ನೀ ನನ್ನ ಮೇಲೆ ಎಷ್ಟೇ ಪಾಪ ಹೊರಿಸಿದ್ರು ಚಿಂತೆ ಇಲ್ಲ. ಆದ್ರೆ ನನ್ನ ಮಗಳ ಜೀವನಕ್ಕೋಸ್ಕರ
ಅವಳ ಹಳೆ ಕತೆ ಹೊರಗಡೆ ಬರದೇ ಇರೋದಕ್ಕೋಸ್ಕರ. ನನ್ನ ಅಳಿಯಂದಿರ ಬದುಕು ಮುಂದೆ ಚೆನ್ನಾಗಿರೋದಕ್ಕೋಸ್ಕರ ನನ್ನ ಅಳಿಯಂದರು ಮಾಡೋಕ್ಕೆ ಹೊಟ್ಟಿರೋ ಈ ಕೆಲಸದಲ್ಲಿ ಸೋತು ಬರಲಿ. ಇಲ್ಲಿ ಅಳಿಯಂದರು ಸೋತ್ರೇನೆ ನನ್ನ ಮಗಳ ಜೀವನ ಗೆಲ್ಲೋದು. ಅಷ್ಟು ಮಾಡು ನನ್ನಪ್ಪ, ಅಷ್ಟು ಮಾಡಿದ್ರೆ ನಾನು ಹೆಜ್ಜೆ ನಮಸ್ಕಾರ ಮಾಡಿ ನಿನ್ನ ಹರಕೆ ತೀರಿಸ್ತೀನಪ್ಪ. ಹೇ ವೈಶು, ಹಾಯ್. ಹೋಮ್ವರ್ಕ್ ಮಾಡ್ತಾ ಇದೆಯಾ? ಗುಡ್. ಮೊನ್ನೆ ಯಾರು ಕಾಣಿಸ್ತಿಲ್ಲ, ಎಲ್ಲೋಗಿದ್ದಾರೆಲ್ಲ? ಗೊತ್ತಿಲ್ಲ, ಚಾಂದಿನಕ್ಕ ಏನೋ ಬೆಳಗ್ಗೆ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು ಅಂತಿದ್ರು. ಚಿಕ್ಕಮಗಳೂರ? ಯಾಕಂತೆ? ಅಭಯ್ ಸರ್ ಜೊತೆಗೆ ಹೋಗ್ತೀನಿ ಅಂತಿದ್ರು. ಅಭಯ್ ಸರು ನಿಮ್ಮ ಮೇಡಮ್ ನುಡ್ತಾ ಇದ್ದಾರಲ್ಲ, ಅದಕ್ಕೆ ಅವ್ರ ಜೊತೆನೂ ಸಹಾಯ ಮಾಡೋಣ ಅಂತ ಹೋದ್ರು. ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಸರ್ರ, ಯಾಕೋ ಪುಟ್ಟ, ನಿಂಗೆ ಸಲ ಹೇಳಿದ ಕರಿಬೇಡ ಅಂತ, ಮುದ್ದಾಗಿ ಪಪ್ಪ ಅಂತ ಕರಿಬಾರ್ದ? ಏನಿಲ್ಲ ಸರ್, ಇವತ್ತು ಹಾಗೆ ಕರಿಬೇಕು ಅನ್ನಿಸ್ತು, ಅದಕ್ಕೆ ಕರೆದೆ. ಯಾಕಮ್ಮ ಹಾಗೆ ಕರಿಬೇಕು ಅನ್ನಿಸ್ತು? ನಾನು ಯಾವತ್ತೂ ನಿನಗೆ ಅಪ್ಪನೇ, ನೀನು ಯಾವತ್ತೂ ನನ್ನ ಮಗಳೇ. ಯಾಕೆ ವೈಷುಮ ಇವತ್ತೊಂಥರ ಇದ್ದೀ? ಯಾಕೆ ಬದಲಾದಂಗೆ ಕಾಣಿಸ್ತಾ ಇದೆಯಾ? ಹುಷಾರಿಲ್ಲ ನಿಂಗೆ? ಏನೂ ಆಗಿಲ್ಲ ಸರ್. ಮತ್ತೆ ಸರ್ ಪಪ್ಪ ಅಂತ ಕರಿ ಅಂತ ಹೇಳಿದೆ ತಾನೆ? ಇಲ್ಲ, ಮತ್ತೆ ಮೇಡಮ್ ಬಂದರೆ ನೀವು ಅವ್ರ ಜೊತೆ ಮಾತಾಡಿ ಮದುವೆ ಆಗ್ತೀರಾ? ಅವ್ರ ಜೊತೆ ಇರೋ ಮಗುನ ನಿಮ್ಮ ಜೊತೆನೇ ಇಟ್ಕೊತೀರಾ ಅಲ್ವಾ? ಪುಟ್ಟಣ್ಣ, ನಿನಗಿದ್ನೆಲ್ಲ ಯಾರು ಹೇಳ್ಕೊಡೋದು? ಇಷ್ಟು ಪುಟ್ಟ ಬಾಯಲ್ಲಿ ಅಷ್ಟು ದೊಡ್ಡ ಮಾತಾ? ಹೇಳಿ ಪ್ಲೀಸ್. ನೀವು ಮದುವೆ ಆದಮೇಲೆ ನಿಮ್ಮ ಮಗುನ ಸಾಕೊಂತೀರಾ? ಹಾಂ, ಮದುವೆ ಆಗ್ತೀನಿ, ಆ ಮಗು ನಮ್ಮದೇ ಅಲ್ಲ, ನಮ್ಮ ಜೊತೆನೇ ಸಾಕೋತೀನಿ. ಹಾಗಾದರೆ ನಾನು ಅಂದ್ಕೊಂಡಿದ್ದು ನಿಜ. ಯಾಕೆ ಒಕ್ಟೊಕ್ಟಾಗಿ ಏನೇನೋ ಮಾತಾಡ್ತಿದ್ಯಾ? ನಿನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ಯಾ ಅದನ್ನು ಹೇಳಿ. ಮತ್ತು ನೀವು ನಿಮ್ಮ ಮೇಡಮ್ಮು ನಿಮ್ಮ ಮಗು ಬಂದಮೇಲೆ ನಾನು ಅನಾಥ ಅಂತ ಆಚೆಗೆ ಹಾಕ್ತೀರಾ ಅಲ್ವಾ? ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯಾ ವೈಶು? ನಾನಿರೋವರೆಗೂ ನೀನು ಯಾರು ಅನಾಥೆ ಅನ್ನೋರು? ಎಲ್ಲರ ಹತ್ರ ಧೈರ್ಯವಾಗಿ ಹೇಳು, ಎದೆ ತಟ್ಕೊಂಡು ಹೇಳು, ನನ್ನ CM ಮಗಳು ಅಂತ. ನನಗೆ ಮಗಳಿಲ್ಲ ಅನ್ನೋ ಕಾರಣ ಕಲ್ಲಾಕಣೋಕಂದ ನಿನ್ನಿಂದ ದತ್ತು ತಗೊಂಡಿತ್ತು. ನಂದು ನಿಂದು ಏನೋ ಒಂದು ವಿಶೇಷವಾದ ಸಂಬಂಧ, ಅದನ್ನು ಹೇಳ್ಕೊಳಕ್ಕಾಗಲ್ಲ, ಒಂದು ಸ್ಪೆಷಲ್ ಬಾಂಡೇಜ್. ನೀನು ಯಾವತ್ತಿದ್ರೂ ಈ ಮನೆಗೆ ಮೊದಲನೇ ಮಹಾರಾಣಿ. ಇಲ್ಲಿ ಯಾರೇ ಬರಲಿ, ನನ್ನ ಮೇಡಮ್ಮು, ನನ್ನ ಮಗು, ಹೂಎವರ್ ಇಟ್ ಮೇ ಬಿ, ನೀ ಇಲ್ಲೆಲ್ರಿಗೂ ಮಹಾರಾಣಿನೇ. ಮಾಡಪ್ಪ ಮಾಡು. ಈ ಮನೆಗೆ ಇವಳೇನ ಮಹಾರಾಣಿ? ಆ ಬೆಂಗಳೂರು ಅರಮನೆಗೆ ಪಾವನಿ ಮಹಾರಾಣಿ, ಆ ಮಗುಗೆ ಮೈಸೂರು ಅರಮನೆ. ಇನ್ಯಾವುದಾದ್ರು ಅರಮನೆಗಳು ಬೇಕಾ ಅಥವಾ ಅಷ್ಟೇ ಸಾಕಾ? ಏಯ್ ಎದ್ದೇಳೋ, ಸೆಂಟಿಮೆಂಟಲ್ ಫೂಲ್. ನೀನು ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ ಕಣೋ, ಖಂಡಿತ ಉದ್ಧಾರ ಆಗೋದಿಲ್ಲ. ಎಷ್ಟು ಹೇಳಿದ್ರು ಹಾಗೆ ಮಾಡ್ತೀಯಲ್ಲ. ಇನ್ನಂಥವ್ರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದೇ ದೇಶ ಈ ಸ್ಥಿತಿಲಿರೋದು. ಮಾಡೋ ಕೆಲಸ ಬಿಟ್ಟು ಈ ಹುಡುಗಿ ಜೊತೆ ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯಾ? ನಾಚಿಕೆ ಆಗಲ್ಲ ನಿಂಗೆ? ಅಪ್ಪ, ಯಾಕೆ ಹೀಗೆ ಬೈತಿದ್ದೀರಾ? ಏನಾಯ್ತು? ಏನಾದರೂ ಆಗಬೇಕಾ? ಈ ಥರ ಏನಾದರೂ ಆಗಲಿ ಅಂತ ಕಾಯ್ತಾ ಇರ್ತಾರಲ್ಲ,
ಅವ್ರು ನೋಡಿದ್ರೆ ನನಗೆ ತಿರಸ್ಕಾರ. ನನಗೇನು ಅರ್ಥ ಆಗ್ತಿಲ್ಲ ಪಾಪ, ಅರ್ಥ ಆಗೋ ಹಾಗೆ ಹೇಳಿ. ಹೇಳ್ತೀನಿ ಕೇಳಿಸ್ಕೊ. ನೀನು ತುಂಬ ಬದಲಾಗೋಗಿದ್ಯಾ, ದೊಡ್ಡ ಮನುಷ್ಯ ಆಗೋಗಿದ್ಯಾ.